ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಹೊಸಕೋಟೆಯ ಕೆಂಪೇಗೌಡ ಯುವ ಸೇನೆ ವತಿಯಿಂದ ಕೆಂಪೇಗೌಡ ಕಪ್ 2026 ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 16ಕ್ಕೂ ಹೆಚ್ಚಿನ ತಂಡಗಳು ಆಗಮಿಸಿ 2 ದಿನಗಳ ಕಾಲ ನಡೆದಂತಹ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ವು. ಮೊದಲ ದಿನದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಆಗಮಿಸಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿದ್ರು. 2 ದಿನಗಳ ಕಾಲ ನಡೆದಂತಹ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವನ್ನ RCM ತಂಡವು ಪಡೆದುಕೊಳ್ಳುವುದರ ಮೂಲಕ 1,11,111 ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನ ಪಡೆದುಕೊಂಡಿತು. ಇನ್ನು ದ್ವಿತೀಯ ಬಹುಮಾನವಾಗಿ ಡ್ರೀಮ್ ಡಿಫೆಂಡರ್ಸ್ ತಂಡವು ಪಡೆದುಕೊಂಡು 55,000 ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನ ಪಡೆದುಕೊಂಡಿತು. ತೃತೀಯ ಬಹುಮಾನವಾಗಿ ಬಜರಂಗಿ ತಂಡವು ಗೆಲ್ಲುವುದರ ಮೂಲಕ 33,333 ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನ ಪಡ್ಕೊಂಡಿತು. ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಕೆಂಪೇಗೌಡ ಯುವ ಸೇನೆ ಅಧ್ಯಕ್ಷರಾದ ಹರೀಶ್ ಗೌಡರು ಮಾತನಾಡಿದ್ರು. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಯುವ ಸೇನೆ ವತಿಯಿಂದ ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ನಿರಂತರವಾಗಿ ರೂಪಿಸುವ ಒಂದು ಚಿಂತನೆಯನ್ನ ನಡೆಸಿದ್ದು ಎಲ್ಲರ ಸಹಕಾರ ಕೂಡ ಅತ್ಯಗತ್ಯ. ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳು ಅವಿರತ ಶ್ರಮಿಸುತ್ತಾರೆ ಅಂತ ತಿಳಿಸಿದ್ರು. ಈ ಒಂದು ದಿನ ನಮಗೆ ತುಂಬಾ ಅಮೂಲ್ಯವಾದದ್ದು. 2025 ಅಲ್ಲಿ ಕೆಂಪೇಗೌಡ ಕಪ್ ಅಂತ ಹೇಳಿದ್ರು ಸ್ಟಾರ್ಟ್ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿ ಬಂದಿದ್ದ ಕಾರಣ ಈ ವರ್ಷ ನಮಗೆ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಉತ್ಸಾಹದಿಂದ ನಮ್ಮ ಕೆಂಪೇಗೌಡ ಸೇನೆ ಎಲ್ಲಾ ಸದಸ್ಯರು ನಮಗೆ ಸಪೋರ್ಟ್ ಮಾಡಿ ಈ ಕೆಂಪೇಗೌಡ ಕಪ್ ಯಶಸ್ವಿಯಾಗಿ ಬಂದಿದೆ. ಹಾಗೆ ನಮ್ಮದು ಉತ್ಸಾಹಕ್ಕೆ ಮಾರ್ಗದರ್ಶಕರಾದ ಶರತ್ ಬಚ್ಚೇಗೌಡರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪ್ರತಿಭಾ ಶರತ್ ಬಚ್ಚೇಗೌಡ ಅವರು ಕೂಡ ಧನ್ಯವಾದಗಳು. ಹಾಗೆ ಬೈರೇಗೌಡ ಸಾಹೇಬರಿಗೆ ಹಾಗೂ ಸತೀಶ್ ಅವ್ರಿಗೆ ಹಾಗೂ ರಾಜಶೇಖರ್ ಗೌಡರಿಗೆ ಎಲ್ಲಾ ಬೆಂಗಳೂರಿನ ಕುಟುಂಬದವರು ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಮುಂದಿನ ದಿನಗಳು ಕೂಡ ನಾವು ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಮಾಡಬೇಕು. ಇದ್ರ ಜೊತೆಗೆ ಕ್ರೀಡೆ ಆಗಿರ್ಬೋದು, ಮತ್ತೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಹಾಗೂ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲಾದ್ರೂ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಗೋಲ್ ಇಟ್ಕೊಂಡಿದ್ವಿ. ಆ ಗೋಲ್ ಮುಂದಿನ ದಿನ ಚೆನ್ನಾಗಾಗ್ಲಿ ಅಂತ ಭಗವಂತರು ಬೇಡ್ಕೊತಾ ಇದೀನಿ. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ನಮ್ಮ ಕೆಂಪೇಗೌಡ ಸೇನೆಯಿಂದ ಒಂದು ನಾಡಪ್ರಭು ಕೆಂಪೇಗೌಡರನ್ನ ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕ್ರೀಡೆಗೆ 16 ಟೀಮ್ ಬಂದಿದ್ದು. ಆ 16 ಟೀಮ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಆಗಿ ವಿನ್ನರ್ಸ್ ಆಗಿದ್ದಾರೆ. ನಾನು RCM ರಾಯಲ್ ಚಾಲೆಂಜರ್ಸ್ ಹನುಮಂತಪುರ ಇವರು ಪಡೆದಿದ್ದಾರೆ. ಸೆಕೆಂಡ್ ಪ್ರೈಸ್ ಅನ್ನು ಡ್ರೀಮ್ ಡಿಫೆಂಡರ್ಸ್ ಅವರು ದೇವಲಾಪುರ ಇವರು ಪಡೆದಿದ್ದಾರೆ. ಮೂರನೇ ಪ್ರಶಸ್ತಿಯನ್ನು ಬಜರಂಗಿ ಹೊಸಕೋಟೆ ಟೀಮ್ ಅವರು ಪಡೆದಿದ್ದಾರೆ. ಹಾಗೆ ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದ ಮ್ಯಾಚ್ ಹಾಗೂ ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನು ನವೀನ್ ಚೂ ಅವರು ಪಡೆದಿದ್ದಾರೆ. ಹಾಗೆ ಫಸ್ಟ್ ಮೊದಲನೇ ಬಹುಮಾನ 1,11,111 ರೂಪಾಯಿಯನ್ನು ನಾವು ಫಸ್ಟ್ ಕನ್ನಡದವರು ನೀಡಿದ್ದೀವಿ. ಹಾಗೆ ಸೆಕೆಂಡ್ ಪ್ರೈಸ್ ಅನ್ನು 55,555 ರೂಪಾಯಿ ಹಾಗೂ ಮೂರನೇ ಪ್ರೈಸ್ ಅನ್ನು 33,330 ರೂಪಾಯಿಯನ್ನು ನಾವು ಪ್ರಶಸ್ತಿಯಾಗಿ ಗೌರವಿಸಿದ್ದೀವಿ.